ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಹೌದು, ಕರ್ತನಾದ ದೇವರು ನಮ್ಮನ್ನು 2 ತಿಂಗಳು ಕಣ್ಣಿನ ಗುಡ್ಡೆಯೊಪ್ಪಾದಲ್ಲಿ ಆತನು ಕಾಯ್ದು ಕಾಪಾಡಿ ಈ 3ನೇ ತಿಂಗಳನ್ನು ಕಾಣುವಂತೆ ಕರ್ತನಾದ ದೇವರು ನಮಗೆ ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾವು ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋರಾಗಿರೋಣ. 2 ತಿಂಗಳು ನಾವು ಚೆನ್ನಾಗಿದ್ವಪ್ಪ, 3ನೇ ತಿಂಗಳು ಹೇಗಿರುತ್ತೆ ಎಂಬುದಾಗಿ ನೀವು ಯೋಚಿಸ್ತಾ ಇರ್ಬೋದು. ಆದರೆ ಕರ್ತನಾದ ದೇವರು ಅದನ್ನು ಹೇಳ್ತಾನೆ, 2 ತಿಂಗಳಿಗಿಂತಲೂ ನಿಮ್ಮನ್ನು ಉನ್ನತವಾಗಿ 3ನೇ ತಿಂಗಳಿನಲ್ಲಿ ಆತನು ನಡೆಸುವ ಆತನಾಗಿದ್ದಾನೆ. ಯಾಕಂದರೆ ಕರ್ತನಾದ ದೇವರು ನಮ್ಮನ್ನು ವಿಶೇಷವಾಗಿ ಆತನು 3ನೇ ತಿಂಗಳಿನಲ್ಲಿ ಆತನು ನಡೆಸುವ ಆತನಾಗಿದ್ದಾನೆ. ಆಮೇಲೆ 3ನೇ ತಿಂಗಳು ಅನ್ನೋಂಥದ್ದು ಉನ್ನತದಿಂದ ಉನ್ನತಕ್ಕೆ, ಪ್ರಕಾಶದಿಂದ ಪ್ರಕಾಶಕ್ಕೆ, ಮಹಿಮೆಯಿಂದ ಮಹಿಮೆಗೆ ಹೋಗುವಂಥ ಒಂದು ತಿಂಗಳಾಗಿರುತ್ತೆ. ಕರ್ತನು ನಮ್ಮನ್ನು ಮಾರ್ಚ್ ತಿಂಗಳಿನಲ್ಲಿ ಮಹಿಮೆಯಿಂದ ಮಹಿಮೆಗೆ ಆತನು ನಡೆಸುವಾತನಾಗಿದ್ದಾನೆ. ಇದುವರೆಗೆ ನೀವು ಕಂಡಿರುವಂಥ ಎಲ್ಲ ಸಮಸ್ಯೆಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಅನೇಕ ಒಂದು ರೀತಿಯಾದ ಸಾಲದ ಹೊರೆಗಳಾಗಿರ್ಬೋದು, ಅನಾರೋಗ್ಯಗಳಾಗಿರ್ಬೋದು, ಅದು ಯಾವುದು ಇನ್ನು ಮುಂದೆ ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಕರ್ತನಾದ ದೇವರು ಆಶೀರ್ವದಿಸಲ್ಪಟ್ಟಂಥ ತಿಂಗಳನ್ನು ಕರ್ತ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಆಮೇಲೆ ಬೇಸಿಗೆಯ ಜಲವು ನಿಮ್ಮನ್ನು ಮುಟ್ಟದ ಹಾಗೆ ಕರ್ತನಾದ ದೇವರು ಸುಖವಾಗಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ತನ್ನ ಆಶ್ರಯದಲ್ಲಿ ಆತನು ಸುರಕ್ಷಿತವಾಗಿ ಇಡುವಾತನಾಗಿದ್ದಾನೆ. ವಿಮೋಚನ ಕಾಂಡದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಇಸ್ರಾಯೇಲರು ಕುರಿಮರಿಯ ರಕ್ತದಲ್ಲಿ ಅವರು ಜೀವಿಸಿದರು. ಆ ಕುರಿಮರಿಯ ರಕ್ತದಲ್ಲಿ ಅವರು ಜೀವಿಸಿದ್ರಿಂದ ಅವರ ಕುಟುಂಬದಲ್ಲಿ ಯಾವ ಹಾನಿಯೂ ಉಂಟಾಗಲಿಲ್ಲ ಎಂಬುದಾಗಿ. ಐಗುಪ್ತ ದೇಶದಲ್ಲಿ ಇದ್ದಂಥ ಇಸ್ರಾಯೇಲರ ಮನೆಗಳಲ್ಲಿ ಏನಿತ್ತು ಅಂತಂದರೆ ರಕ್ತದ ಒಂದು ಪ್ರೊಟೆಕ್ಟ್ ಇತ್ತು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ಅವರ ಕುಟುಂಬದಲ್ಲಿ ಯಾವ ಮರಣಕರವಾದಂಥದ್ದು, ಯಾವ ವ್ಯಾಧಿಕರವಾದಂಥದ್ದು ಸಂಗತಿಗಳು ಅವರ ಕುಟುಂಬದಲ್ಲಿ ನಡೆಯಲಿಲ್ಲ. ಹಾಗಾದರೆ ಇವತ್ತು ನಾವು ಕುರಿಮರಿಯ ರಕ್ತಕ್ಕಿಂತಲೂ ವಿಶೇಷವಾದಂಥ ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿ ನಾವು ಇದ್ದೇವೆ. ಹಾಗಾಗಿ ಈ ಒಂದು ಸಮ್ಮರ್ನಲ್ಲಿ ಯಾವುದೇ ಮಾರಣಾಂತಿಕ ರೋಗಗಳಾಗಿರ್ಬೋದು, ಯಾವುದೇ ಅಹಿತಕರವಾದಂಥ ಘಟನೆಗಳಾಗಿರ್ಬೋದು, ಅನಾರೋಗ್ಯಗಳಾಗಿರ್ಬೋದು ನಮ್ಮನ್ನು ಬಾಧಿಸಲಿಕ್ಕೆ ಸಾಧ್ಯವಿಲ್ಲ. ಕರ್ತನಾದ ದೇವರು 3ನೇ ತಿಂಗಳಿನಲ್ಲಿ ನಮಗೆ ಒಂದು ವಾಗ್ದಾನವನ್ನು ಆತನು ಕೊಡುತ್ತಿದ್ದಾನೆ. ಕೀರ್ತನೆ 125:6 ಹೇಳುತ್ತೆ, ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಎಂಬುದಾಗಿ. ಹಾಗಾದರೆ ಈ ವಾಗ್ದಾನವನ್ನು ಕೊಟ್ಟಾತನು ಆತ ನಂಬಿಗಸ್ತನಾಗಿದ್ದಾನೆ. ಹಗಲಿನಲ್ಲಿ ಸೂರ್ಯನು ನಮ್ಮನ್ನು ಬಾಧಿಸುವುದಿಲ್ಲ. ಕೀರ್ತನೆ 91 ಹೇಳುತ್ತೆ, ಮಧ್ಯಾಹ್ನದಲ್ಲಿ ಬರುವಂಥ ಬಿಸಿಲಿಗೆ, ಅಂದರೆ ಮಧ್ಯಾಹ್ನದಲ್ಲಿ ಇರುವಂಥ ಸೂರ್ಯನಿಗೆ ನೀವು ಎದುರುವಂಥ ಅಂಜುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಕರ್ತನಾದ ದೇವರೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಕೀರ್ತನೆ 91 ಹೇಳುತ್ತೆ, ಪರಾತ್ಪರನ ಮೊರೆಯೋಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಅವನು ಸುರಕ್ಷಿತನಾಗಿರುವನು ಎಂಬುದಾಗಿ. ಆತನ ಆಶ್ರಯದಲ್ಲಿ ನಾವು ಇರುವಾಗ ಯಾವ ಒಂದು ಬಿಸಿಲಿನ ಜಳವು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕರ್ತನಾದ ದೇವರು ಈ ಒಂದು ಮಾರ್ಚ್ ತಿಂಗಳಲ್ಲಿ ಹೇಳ್ತಿದ್ದಾನೆ, ಹಗಲಿನಲ್ಲಿ ಸೂರ್ಯನು ಇರುಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಹೌದು ಪ್ರಿಯರೇ, ಕರ್ತನಾದ ದೇವರು ಸೂರ್ಯ ಚಂದ್ರನನ್ನು ಆತನು ನಿರ್ಮಿಸಿದ್ದಾನೆ. ಆ ನಿರ್ಮಿಸಿದ್ದು ಏನಂತಂದರೆ ನಮಗೆ ಹಾನಿ ಮಾಡಲಿಕ್ಕೆ ಅಲ್ಲ, ಆ ಸೂರ್ಯನು ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರವಾಗಿ, ಸೂರ್ಯನಿಂದ ನಮಗೆ ಒಳ್ಳೆಯ ಸಂಗತಿಗಳ ಮಾತ್ರನೇ ಬರುವುದಕ್ಕೋಸ್ಕರವಾಗಿ ಆತನು ಸೃಷ್ಟಿ ಮಾಡಿದ್ದಾನೆ. ಪ್ರಿಯರೇ, ಇವತ್ತು ನೀವು ಅನ್ಕೊಳ್ತಾ ಇರ್ಬೋದು, ಸೂರ್ಯನ ಕಡು ಬಿಸಿಲಿನಲ್ಲಿ ನೀವು ಒಂದು ವೇಳೆ ಬಹಳ ಸೆಕೆಯಿಂದ ನೀವು ಇರ್ಬೋದು. ಆದರೆ ಕರ್ತನ ಹೇಳ್ತಾನೆ, ನೀನು ಸೂರ್ಯನು ನಿನ್ನನ್ನು ಬಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸೂರ್ಯನಿಂದ ನಾವು ಒಳ್ಳೆಯ ಸಂಗತಿಗಳನ್ನು ಮಾತ್ರವೇ ನಾವು ತೆಗೆದುಕೊಳ್ತೇವೆ. ಯಾಕಂದರೆ ನಾವು ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿ ನಾವು ಇರುವಾಗ ನಾವು ಒಳ್ಳೆಯ ಸಂಗತಿಗಳನ್ನು ಮಾತ್ರವೇ ಏನು ಮಾಡ್ತೇವೆ ಅಂತಂದರೆ ಸೂರ್ಯನಿಂದ ನಾವು ರಿಸೀವ್ ಮಾಡಿಕೊಳ್ಳುವಂಥವರಾಗಿರ್ತೇವೆ. ನೀವು ಬೆಳಗಿನ ಎದ್ದು ನೀವು ಹೇಳ್ರಿ, ಸೂರ್ಯನ ಮೂಲಕವಾಗಿ ನಾನು ಒಳ್ಳೆಯ ಒಂದು ಸಂಗತಿಗಳನ್ನ ಮಾತ್ರನೇ ನಾನು ರಿಸೀವ್ ಮಾಡಿಕೊಳ್ತೇನೆ, ಅದರಿಂದ ಯಾವುದೇ ಕೇಡನ್ನು ನನ್ನ ಬಾಡಿ ಒಳಗೆ ನಾನು ರಿಸೀವ್ ಮಾಡಿಕೊಳ್ಳೋದಿಲ್ಲ ಎಂಬುದಾಗಿ. ಸೂರ್ಯನ ಬಿಸಿಲಿನಿಂದ ಆಗುವಂಥ ಯಾವುದೇ ಸುಸ್ತುಗಳಾಗಿ, ಆಯಾಸ ಆಗಿರ್ಬೋದು, ಯಾವುದೇ ರೀತಿಯಂಥ ಶರೀರದಲ್ಲಿ ಆಗುವಂಥ ಸ್ಕಿನ್ ಡಿಸೀಸ್ಗಳಾಗಿರ್ಬೋದು, ಯಾವುದು ನಿಮ್ಮನ್ನು ಹಾನಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ವಾಗ್ದಾನ ಮಾಡಿದತನು ಆತ ನಂಬಿಗಸ್ತನಾದಂಥ ದೇವರಾಗಿದ್ದಾನೆ. ವಾಗ್ದಾನಕ್ಕೆ ಜೀವವಿದೆ. ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ವಾಗ್ದಾನವನ್ನು ಯಾವತ್ತಿಗೂ ಆತನು ಕೈ ಬಿಡುವಂಥ ದೇವರಲ್ಲ. ಮಾತಿನಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ. ಒಂದು ಸಾರಿ ಆತನ ಮಾತನ್ನು ಕಳಿಸಿದರೆ ಆ ಮಾತು ತನ್ನ ಇಷ್ಟಾರ್ಥವನ್ನು ನೆರವೇರಿಸೇ ಆತನ ಬಳಿಗೆ ಹೋಗುವಂಥದ್ದಾಗಿರುತ್ತೆ. ಹಾಗಾಗಿ ವಾಗ್ದಾನ ಮಾಡಿದಾತನು ಯಾರು ಅಂತಂದರೆ ಈ ಭೂಮಿಯನ್ನು, ಆಕಾಶವನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು ಈ ವಾಗ್ದಾನವನ್ನು ಆತನು ಮಾಡಿದ್ದಾನೆ. ಪ್ರೇರೆ, ಈ ವಾಗ್ದಾನವನ್ನು ಕ್ರಿಸ್ತನಲ್ಲಿ ಹೌದು ಆಮೇನ್ ಎಂಬುದಾಗಿ ಆತನು ಬರೆಸಿಟ್ಟಿದ್ದಾನೆ. ಹಾಗಾಗಿ ಈ ವಾಗ್ದಾನಗಳೆಲ್ಲವೂ ಕ್ರಿಸ್ತನಿಂದಲೇ ಅದು ನೆರವೇರುವಂಥದ್ದಾಗಿರುತ್ತೆ. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸಂಪಾದಿಸಿದಂಥ ಈ ವಾಗ್ದಾನವನ್ನು ನೀವು ನಿಮ್ಮ ಕುಟುಂಬಗಳಲ್ಲಿ ಮಾತನಾಡ್ರಿ, ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ನೀವು ಮಾತನಾಡ್ರಿ.
ಹಗಲಿನಲ್ಲಿ ಸೂರ್ಯನು ಇರುಳಿನಲ್ಲಿ ಚಂದ್ರನು ನನ್ನನ್ನು ಬಾಧಿಸುವುದಿಲ್ಲ ಎಂಬುದಾಗಿ. ಸೆಕೆಯ ವಾತಾವರಣ ಇರುವಾಗ ಹೇಳ್ರಿ, ಹಗಲಿನಲ್ಲಿ ಸೂರ್ಯನು ನನ್ನನ್ನು ಬಾಧಿಸುವುದಿಲ್ಲ. ಸೂರ್ಯನು ನನಗೆ ಏನೇ ಮಾಡಿದರೂ ಅದು ಒಳ್ಳೆಯದನ್ನೇ ಮಾಡಲಿಕ್ಕಾಗಿ ಸೂರ್ಯನನ್ನು ಕರ್ತನ ಇಟ್ಟಿದ್ದಾನೆ ಎಂಬುದಾಗಿ ನೀವು ಮಾತನಾಡುವಾಗ ಖಂಡಿತವಾಗಲೂ ಅದರ ಪ್ರೊಟೆಕ್ಟನ್ನು ಕರ್ತನಾದದಲ್ಲಿ ವಾಗ್ದಾನದಲ್ಲಿರುವಂಥ ಆಶೀರ್ವಾದವನ್ನು ಕರ್ತನು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಆತನು ಕೊಡುವಾತನಾಗಿದ್ದಾನೆ. ಎಲ್ಲರ ರೀತಿಯಲ್ಲಿ ನಾವು ಸಹ ನೆಗೆಟಿವನ್ನು ಮಾತನಾಡಲಿಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿಲ್ಲ. ಇವರು ನಮಗೆ ಕೊಟ್ಟಂಥ ವಾಗ್ದಾನವನ್ನು ಮಾತನಾಡಲಿಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಒಂದು ವೇಳೆ ಈ ಒಂದು ವಾಗ್ದಾನ ಸುಳ್ಳಾಗುವುದಾದರೆ ಶಿಲುಬೆಯು ಒಂದು ಏನಾಗುತ್ತೆ ಅಂತಂದರೆ ಸುಳ್ಳಾಗುವಂಥದ್ದಾಗಿದೆ. ಆದರೆ ಶಿಲುಬೆಯಲ್ಲಿ ಯೇಸು ಸತ್ತದ್ದು ನಿಜವಾದರೆ ಆತನು ತನ್ನ ಎಲ್ಲ ವಾಗ್ದಾನಗಳನ್ನು ನಮಗೋಸ್ಕರವಾಗಿ ನೆರವೇರಿಸಿದ್ದಾನೆ ಅಂತಂದರೆ ಇವತ್ತಿಗೂ ನಮ್ಮ ಜೀವಿತದಲ್ಲಿ ಈ ವಾಗ್ದಾನಗಳು ನೆರವೇರುವಂಥದ್ದು ಸತ್ಯವೇ ಪ್ರೇರೆ. ಹಾಗಾಗಿ ದೇವರು ಈ ತಿಂಗಳಿನಲ್ಲಿ ನಿಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾನೆ. ಹೊಸ ಬಾಗಿಲುಗಳನ್ನು ಕರ್ತನಾದ ದೇವರು ನಿಮಗಾಗಿ ತೆರೀಲಿಕ್ಕಿದ್ದಾನೆ. ಹೊಸ ಕೆಲಸದ ಬಾಗಿಲುಗಳನ್ನು ಕರ್ತನ ತೆರೆಯುವಾತನಾಗಿದ್ದಾನೆ. ನಿಮ್ಮ ಬಿಸ್ನೆಸ್ಗಳನ್ನು ಕರ್ತನ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಹೊಸ ರೀತಿಯಾದಂಥ ಕೆಲಸಗಳನ್ನು ನೀವು ಮತ್ತೆ ಪಡೆದುಕೊಳ್ಳುವಂಥವರಾಗಿರ್ತೀರ. ಕುಟುಂಬಗಳಲ್ಲಿ ಒಳ್ಳೆಯ ಒಂದು ಕಾರ್ಯಗಳನ್ನು ಕರ್ತನಾದ ದೇವರು ಮಾಡುವಾತನಾಗಿದ್ದಾನೆ. 3ನೇ ಒಂದು ತಿಂಗಳಿನಲ್ಲಿ ಕರ್ತನಾದ ದೇವರು ಅದ್ಭುತವಾಗಿ ಆತನ ನಡೆಸುವಾತನಾಗಿದ್ದಾನೆ. ಪುನಃ ಚಿಗುರುವಂಥ ಒಂದು ಲೈಫನ್ನು ಮಾರ್ಚ್ ತಿಂಗಳಿನಲ್ಲಿ ಆತನು ಕೊಡುವಾತನಾಗಿದ್ದಾನೆ. ವಸಂತ ಕಾಲ ಬರುವಾಗ ಪುನಃ ಮರಗಳೇನಾಗುತ್ತೆ, ಚಿಗುರುತ್ತೆ. ಅದೇ ಪ್ರಕಾರವಾಗಿ ನಿಮ್ಮ ಲೈಫಲ್ಲಿ, ನಿಮ್ಮ ಕುಟುಂಬದ ಜೀವಿತದಲ್ಲಿ ಯಾವ ಕಾರ್ಯಗಳು ಚಿಗುರು ಹೊಡೆಯದೇ ಇದೆಯೋ ಅವೆಲ್ಲವೂ ಪುನಃ ಚಿಗುರಲಿಕ್ಕೆ ಆರಂಭವಾಗುತ್ತೆ. ನೀವು ಪ್ರಾರ್ಥನಾ ಜೀವಿತ ಚಿಗುರಲಿಕ್ಕೆ ಆರಂಭವಾಗುತ್ತೆ. ನಿಮ್ಮ ಬೈಬಲ್ ರೀಡಿಂಗ್ ಚಿಗುರಲಿಕ್ಕೆ ಆರಂಭವಾಗುತ್ತೆ. ಹಾಗೆ ನಿಮ್ಮ ಆರೋಗ್ಯವು ಸಹ ಹೊಸ ಒಂದು ಚಿಗುರನ್ನು ಮತ್ತೆ ಪುನಃ ಪಡೆದುಕೊಳ್ಳುವಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಅನುಭವಿಸಿದಂಥ ಅದೇ ಅನಾರೋಗ್ಯನ ಮಾರ್ಚ್ ತಿಂಗಳಿನಲ್ಲಿ ನಾನು ಹಾಗೆ ಅನುಭವಿಸ್ತೀನಿ ಎಂಬುದಾಗಿ ನೀವು ಅಂದ್ಕೊಳ್ತಾ ಇರ್ಬೋದು. ಅದಕ್ಕೆ ಹೌದು, ಕಳೆದ ದಿನದಲ್ಲಿ ಅನುಭವಿಸಿದಂಥ ಯಾವ ಅನಾರೋಗ್ಯಗಳು ಮಾರ್ಚ್ ತಿಂಗಳಿನಲ್ಲಿ ನೀವು ಅನುಭವಿಸೋದಿಲ್ಲ. ಯಾಕೆ ಅಂತಂದರೆ ಇಂದಿನ ಆಲಯದ ಮಹಿಮೆಗಿಂತಲೂ ಮುಂದಿನ ಆಲಯದ ಮಹಿಮೆಯು ವೈಭವವಾಗಿರುವಂಥದ್ದಾಗಿರುತ್ತೆ. ಕರ್ತನಾದ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿ ಇರುವಂಥ ನಿಮಗೆ ಈ ಬೇಸಿಗೆಯು, ಈ ಬೇಸಿಗೆಯ ಒಂದು ಜಳವು ನಿಮ್ಮನ್ನು ಏನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದರೆ ಯೇಸು ಕ್ರಿಸ್ತನ ಒಂದು ಪ್ರೊಟೆಕ್ಟ್ ನಿಮಗಿದೆ. ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿ ಇದ್ದೀರಾ. ನೀವು ಯೇಸು ಕ್ರಿಸ್ತನ ರಕ್ತವನ್ನು ನೀವು ಮಾತನಾಡುವಾಗ ಯಾವ ಆಯಾಸವೂ ಇಲ್ಲದ ರೀತಿಯಲ್ಲಿ ಕರ್ತನ ನಡೆಸುವಾತನಾಗಿದ್ದಾನೆ. ವಾಗ್ದಾನವನ್ನು ನಂಬಿರಿ. ನಂಬುವಾಗ ಕರ್ತನಾದ ದೇವರು ಆ ಮಹಿಮೆಯನ್ನು ನೋಡುವಂತೆ ಕರ್ತನ ಕೃಪೆಯನ್ನು ಕೊಡುವಾತನಾಗಿದ್ದಾನೆ. ಬೇಸಿಗೆ ಅನ್ನುವಂಥದ್ದು ಎಲ್ಲರಿಗೂ ಏನಂತಂದರೆ ಸೆಕೆ, ಒಂದು ರೀತಿಯಾದಂಥ ವಾತಾವರಣವಾಗಿರ್ಬೋದು, ಬಹಳ ಬಿಸಿಲಿನ ವಾತಾವರಣ ಆಗಿರ್ಬೋದು. ಆದರೆ ನಾವು ಅದನ್ನು ಆಶೀರ್ವದಿಸುವಾಗ ನಮಗೆ ಕರ್ತನಾದ ದೇವರು ಒಳ್ಳೆಯ ವಾತಾವರಣನ ಕರ್ತನು ಕೊಡುವಾತನಾಗಿದ್ದಾನೆ. ಇಸ್ರಾಯೇಲರು ಪ್ರಯಾಣಿಸುವಾಗ ಹೇಗೆ ಮೇಘಸ್ತಂಭದಲ್ಲಿದ್ದು ಅವರು ಪ್ರಯಾಣಿಸಿದ್ರು, ಯಾವ ಬಿಸಿಲಿನ ಜಳವು ಅವರನ್ನು ಮುಟ್ಟನ ಹಾಗೆ ಕರ್ತನಾದ ದೇವರು ಮೇಘಸ್ತಂಭದಲ್ಲಿ ಹೇಗೆ ನಡೆಸಿದನೋ ಅದೇ ಪ್ರಕಾರವಾಗಿ ಮಾರ್ಚ್ ತಿಂಗಳಿನಲ್ಲಿಯೂ ಕರ್ತನಾದ ದೇವರು ನಿಮ್ಮನ್ನು ಮೇಘಸ್ತಂಭದಲ್ಲಿದ್ದು ನಡೆಸುವಾತನಾಗಿದ್ದಾನೆ. ಆಮೇಲೆ ಯಾವಾಗ ಅಂತಂದರೆ ನೀವು ಈ ವಾಗ್ದಾನವನ್ನು ನಂಬುವಾಗ. ಕೀರ್ತನೆ 121:6ನೇ ವಚನವನ್ನು ನೀವು ಯಾವಾಗ ನಂಬಿ ವಿಶ್ವಾಸಿಸಿ ಅದನ್ನು ಮಾತನಾಡ್ತಿರೋ, ಈ ಒಂದು ಸಮ್ಮರ್ ಸೀಸನ್ನಲ್ಲಿ ನಿಜವಾಗ್ಲೂ ಈ ಸಮ್ಮರ್ ನಿಮಗೆ ಆಶೀರ್ವಾದಕರವಾಗಿಯೇ ಇರುವಂಥದ್ದಾಗಿರುತ್ತೆ. ನಿಮ್ಮ ಶರೀರವು ಬಳಲಿ ಹೋಗೋದೇ ಇಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, ಕರ್ತನನ್ನು ನಿರೀಕ್ಷಿಸುವರೋ ಅವರು ಹೊಸ ಬಲವನ್ನು ಹೊಂದುತ್ತಾರೆ, ಅವರು ಓಡಿದರೂ ದಣಿಯುವುದಿಲ್ಲ, ನಡೆದರೂ ಬಳಲುವುದಿಲ್ಲ ಎಂಬುದಾಗಿ. ಯಾವುದು ಪ್ರಿಯರೇ, ಹೊಸ ಬಲದಿಂದ, ಹೊಸ ಒಂದು ಕೃಪೆಯಿಂದ ಕರ್ತನಾದ ದೇವರು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಕರ್ತನಾದ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ. ಆಮೆನ್.